ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಲಯೋನೆಲ್ ಮೆಸ್ಸಿ ಎರಡನೇ ದಿನದ ಪ್ರವಾಸ ಇವತ್ತು ಮುಂಬೈಗೆ ಹೋಗ್ತಾರೆ. ಫುಟ್ಬಾಲ್ ದಿಗ್ಗಜ ಸಂಜೆ 5:30ಕ್ಕೆ ವಾಂಖೇಡೆ ಕ್ರೀಡಾಂಗಣಕ್ಕೆ ಭೇಟಿ ಕೊಡ್ತಾರೆ. ಫುಟ್ಬಾಲ್ನ ದಂತಕತೆ, ಫುಟ್ಬಾಲ್ ಐಕಾನ್ ಲಯೋನೆಲ್ ಮೆಸ್ಸಿ ಭಾರತಕ್ಕೆ ಬಂದಿದ್ದಾರೆ. ನಿನ್ನೆ ಕೋಲ್ಕತ್ತಾದಲ್ಲಿ ನೋಡಿದ್ವಿ ನಾವು. ಭರ್ಜರಿಯಾದಂತಹ ಅಭಿಮಾನಿಗಳು ಸ್ವಾಗತ ಕೋರಿದ್ರು. ಆದರೆ ಕೆಲವೊಂದಿಷ್ಟು ಅವಾಂತರಗಳಾಯಿತು. ಎಲ್ಲ ಪುಡಿ ಮಾಡಿ ಬಿಸಾಕಿದ್ರು, ಪೀಸ್ ಮಾಡಿದರು ಕ್ರೀಡಾಂಗಣವನ್ನು ಅಲ್ಲಿ. ಬಟ್ ಇಲ್ಲಿ ಹಂಗೆ ಆಗಬಾರ್ದು. ಯಾಕಂದರೆ ಎಲ್ಲ ದುಡ್ಡು ಕೊಟ್ಟು ಬಂದಂಥವ್ರು ನಿನ್ನೆಲ್ಲ 5,000 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿದ್ರಂತೆ. ಮತ್ತು ಒಂದು ಸೆಲ್ಫಿಗೆ 10 ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಮೆಸ್ಸಿ ಜೊತೆ ಸೆಲ್ಫಿ ತೊಗೊಳಕ್ಕೆ 10 ಲಕ್ಷ ರೂಪಾಯಿ ಅಂತೆ. ಅದು ಆಗಿದೆ, ಇನ್ಕಮ್ ಆಗಿದೆ. ಅದು ಮೆಸ್ಸಿಯವ್ರಿಗೆ ಹೋಗಲ್ಲ ನಮ್ಮ ಅನಿಸಿದ ಪಟ್ಟಿಗೆ. ಎಲ್ಲ ಆಯೋಜಕರೇ ಎಲ್ಲ ಸರ್ಕಾರಗಳು ಪ್ಲ್ಯಾನ್ ಮಾಡಿದ್ದಾವೆ ಇದೆಲ್ಲ ಸೇರಿಕೊಂಡು. ಬಟ್ ಇವತ್ತು ವಾಂಖೇಡೆ ಸ್ಟೇಡಿಯಂ ಬರ್ತಾರೆ. ಹಾಗಾಗಿ ಮುಂಬೈನಲ್ಲೂ ಕೂಡ ಸಕಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅವರ ಸ್ವಾಗತಕ್ಕೆ. ಬಾಲಿವುಡ್ನ ಸೆಲೆಬ್ರಿಟಿಗಳು ಕೂಡ ಮೆಸ್ಸಿಯವರನ್ನು ಭೇಟಿ ಆಗ್ತಾರೆ. ಮುಂಬೈಲೇ ಎಲ್ಲ ಆಲ್ಮೋಸ್ಟ್ ಸೆಲೆಬ್ರಿಟಿಗಳಿರೋದು. ಇನ್ನು ಭಾರತದ ಫುಟ್ಬಾಲ್ ದಂತಕತೆ ಸುನಿಲ್ ಚೆಟ್ರಿ ಇರ್ತಾರೆ. ಕ್ರಿಕೆಟ್ ದೇವರು ನಮ್ಮ ಸಚಿನ್ ತೆಂಡೂಲ್ಕರ್ ಕೂಡ ಇವತ್ತು ಮೆಸ್ಸಿಯವ್ರನ್ನ ಭೇಟಿ ಆಗ್ತಾರೆ. ಇನ್ನು ಸಂಜೆ ಸೆಲೆಬ್ರಿಟಿಗಳ ಜೊತೆ ಫುಟ್ಬಾಲ್ ಆಡ್ತಾರೆ ಮೆಸ್ಸಿಯವರು. ನೋಡಿ, ಅವರು ಭಾರತದ ಭೇಟಿ ಇದೆಯಲ್ವಾ ಮೆಸ್ಸಿಯವ್ರದ್ದು, ನಿಜಕ್ಕೂ ಐತಿಹಾಸಿಕವಾದಂಥ ಕ್ಷಣ ಇದು. ಅಷ್ಟು ಸುಲಭವಾಗಿ ಸಿಗುವಂಥ ವ್ಯಕ್ತಿ ಅಲ್ಲ ಅವರು ಮೆಸ್ಸಿ. ಯಾಕಂದರೆ ಅವರ ಪ್ರತಿಮೆಯನ್ನು ಇಲ್ಲಿ ಭಾರತದಲ್ಲಿ ನೋಡಿ, ಕೋಲ್ಕತ್ತಾದಲ್ಲಿ ನೋಡಿದ್ದು ನಾವು. ಅವರ ಪ್ರತಿಮೆ ನಿರ್ಮಾಣ ಮಾಡಿದ್ದು ಸಿಕ್ಕಾಪಟ್ಟೆ ಫ್ಯಾನ್ಸ್, ಕೋಟಿ ಅಭಿಮಾನಿಗಳನ್ನು ಹೊಂದಿರುವಂತಹ ಆಟಗಾರ ಲಿಯೋನೆಲ್ ಮೆಸ್ಸಿಯವರು. ಬಟ್ ಈಗ ಅವರ ಬರುವಿಕೆಗಾಗಿ ಅವ್ರು ಕಣ್ಣಾರೆ ನೋಡಬೇಕು ಅಂತ ಅದೆಷ್ಟೋ ವರ್ಷಗಳಿಂದ ಕನಸು ಕಾಣ್ತಾ ಇದ್ರು. ಸೆಲ್ಫಿ ತೆಗೊಳ್ಳೋಕ್ಕಂತೂ ಕಷ್ಟ ಬಿಡಿ, 10 ಲಕ್ಷ ರೂಪಾಯಿ ಕೊಡಬೇಕು. ಅದು ಪಾಪ ದುಡ್ಡಿಗೆ ಮಾತ್ರ ಸೆಲ್ಫಿ ಸಿಗುತ್ತೆ. ಬಟ್ ಈಗ ಮುಂಬೈಗೆ ಬರ್ತಾ ಇರೋದ್ರಿಂದಾಗಿ ಅಭಿಮಾನಿಗಳು ಕೂಡ ರೋಮಾಂಚನದಿಂದ ಮೆಸ್ಸಿ ಅಂತ ಕೂಗ್ತಾ ಕಾಯ್ತಾ ಇದ್ದಾರೆ. ಬಟ್ ಅವಾಂತರಗಳು ಹೆಂಗೆ ಅಂತಂದರೆ, ಈ ರಾಜಕಾರಣಿಗಳು CM, DCM, ಕ್ಯಾಬಿನೆಟ್ ಮಿನಿಸ್ಟರ್, ಸೆಲೆಬ್ರಿಟಿಗಳು ಅವ್ರು ಸುತ್ತಮುತ್ತಲು ನೆರೆದು ಬಿಟ್ಟಿರ್ತಾರೆ. ಅವರು ಕಾಣಿಸೋದೇ ಇಲ್ಲ. ಆಯ್ತಪ್ಪ ಸೆಲ್ಫಿ ಹೋಗಲಿ ಬಿಡಿ, ಮೆಸ್ಸಿನ ಹತ್ತಿರದಿಂದ ನೋಡಬೇಕು ಕಣ್ತುಂಬ ಅಂಥೇಳಿ ಅದಕ್ಕೂ ಕೂಡ ಅವಕಾಶ ಸಿಗಲ್ಲ. ನೀನು ಕೋಲ್ಕತ್ತಾದಲ್ಲಿ ಹಾಗೆ ಆಗಿತ್ತು. ಎಲ್ಲ ರಾಜಕಾರಣಿಗಳೇ ನೀವು ಸುತ್ತ ಹಾಕ್ಬಿಟ್ಟಿದ್ರು. ಈಗ ನೋಡಬೇಕು ಮುಂಬೈನಲ್ಲಿ ಹೆಂಗೆ ಅದನ್ನು ಮ್ಯಾನೇಜ್ ಮಾಡ್ತಾರೆ ಅಂತೇಳಿ. ಇಂದು ಮುಂಬೈಗೆ ಮೆಸ್ಸಿ ಭೇಟಿ ಹಿನ್ನೆಲೆ ಸರ್ಪಗಾಬಲು ಹಾಕಲಾಗಿದೆ. ದಶ ದಿಕ್ಕುಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಪೊಲೀಸರು. ಮೆಸ್ಸಿ ಕಾರ್ಯಕ್ರಮಗಳಿಗೆ ನೀರಿನ ಬಾಟ್ಲಿಗಳು, ಹಾಗೆ ನಾಣ್ಯಗಳು, ಲೋಹದ ವಸ್ತು ತರುವುದಕ್ಕೆ ನಿಷೇಧ ಹೇರಲಾಗಿದೆ. ಪ್ರಬೋರ್ನ್ ಹಾಗೆ ವಾಂಖೇಡೆ ಕ್ರೀಡಾಂಗಣದಲ್ಲಿ ಭಾರೀ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಒಳಗೆ ಹೊರಗೆ 2,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಜನಸಂದಣಿ ಮೇಲ್ವಿಚಾರಣೆಗೆ ವಾಚ್ ಟವರ್ ಕೂಡ ಸ್ಥಾಪನೆ ಮಾಡಿದ್ದಾರೆ. CCTV ಮತ್ತು ಡ್ರೋನ್ಗಳ ಮೂಲಕವೂ ಕೂಡ ಕಣ್ಗಾವಲಿಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಘಟನೆ ಮರುಕಳಿಸದಂತೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ನೋಡಿ ಯಾವ ಥರದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅಂಥೇಳಿ. ಸಹಜವಾಗಿ ಭಾರತೀಯರು ಗೌರವಿಸ್ತಾರೆ. ಅದೆಂಥ ಬೇರೆ ದೇಶದ ಆಟಗಾರರಿದ್ದರೂ ಕೂಡ ಅಷ್ಟೇ ಗೌರವದಿಂದ ಕಾಣ್ತಾರೆ. ಬಟ್ ಮೆಸ್ಸಿ ಅಂತ ಬಂದಾಗ ಸಿಕ್ಕಾಪಟ್ಟೆ ಅಭಿಮಾನಿಗಳನ್ನು ಸಂಪಾದಿಸಿರುವಂತಹ ಆಟಗಾರರಿವರು. ಸರಳತೆಗೆ ಹೆಸರುವಾಸಿ, ಅಷ್ಟೇ ಸಿಕ್ಕಾಪಟ್ಟೆ ಫೇಮಸ್ ಕೂಡ ಹೌದು. ಸೆಲೆಬ್ರಿಟಿ ಆಟಗಾರ ಅಂತ ಹೇಳ್ತಾರೆ. 2,000ಕ್ಕಿಂತ ಹೆಚ್ಚು ಪೊಲೀಸರು ನಿಯೋಜನೆ ಮಾಡಿದ್ದಾರೆ. ವಾಚ್ ಟವರನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಿನ್ನೆ ಕೋಲ್ಕತ್ತಾದಲ್ಲಿ ಆಗಿರುವಂತಹ ಅವಘಡಗಳು ಆಗದೇ ಇರಲಿ ಅಂಥೇಳಿ. ಯಾಕಂತಂದರೆ ಪಾಪ ಎಲ್ಲೆಲ್ಲಿಂದನೋ ಬಂದಂಥವ್ರು, ದುಡ್ಡು ಕೊಟ್ಟು ಬಂದಂಥವ್ರಿಗೆ ನಿರಾಸೆ ಆಯಿತು. ಎಲ್ಲ ಅಲ್ಲಿ ರಾಜಕಾರಣಿಗಳು ಎಲ್ಲ ಸುತ್ತಾಕ್ಬಿಟ್ಟಿದ್ರು, ಅಧಿಕಾರಿಗಳು ಮಾತ್ರ ಅಲ್ಲಿದ್ದರು. ಸಾರ್ವಜನಿಕರಿಗೆ ನೋಡುವಂಥ ಭಾಗ್ಯ ಕೂಡ ಸಿಗಲಿಲ್ಲ. ನಾವಾದರೂ ಕ್ಯಾಮ್ರಾದಲ್ಲಿ ಝೂಮ್ ಆದಮೇಲೆ ಇಷ್ಟು ಕ್ಲಿಯರಾಗಿ ನೋಡ್ತಾ ಇದ್ದೆ. ಅಷ್ಟು ಪುಣ್ಯನೂ ಸಿಕ್ಕಿಲ್ಲ ನೋಡೋಕ್ಕೆ ಅವ್ರಿಗೆ. ಹಾಗಾಗಿನೇ ಈಗ ಸೆಲೆಬ್ರಿಟಿಗಳ ದಂಡು ಕೂಡ ಅಲ್ಲಿ ಬರುತ್ತೆ. ಮತ್ತು ಸಹಜವಾಗಿಯೇ CM ಮತ್ತು ಅಲ್ಲಿ ಕ್ಯಾಬಿನೆಟ್ನವರೆಲ್ಲ ಬಂದೇ ಬರ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ವಾಂಖೇಡೆ ಕ್ರೀಡಾಂಗಣ ಇವತ್ತು ಕಂಪ್ಲೀಟ್ ಅಭಿಮಾನಿಗಳಿಂದ ತುಂಬಿ ತುಳುಕೋದ್ರಲ್ಲಿ ಯಾವುದೇ ಡೌಟೇ ಇಲ್ಲ. ನೋಡಬೇಕಿಲ್ಲಿ ಎಷ್ಟು ನಿಮಿಷ ಇರ್ತಾರೆ ಅಂತೇಳಿ. ನಿನ್ನೆ ಬರೀ 10 ನಿಮಿಷ ಇದ್ದಿದ್ದವರು 10 ನಿಮಿಷಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಫ್ಯಾನ್ಸ್ ಬಂದಿದ್ದರು. ಬೇಸರದಿಂದ ಹೋದರು, ದಾಂಧಲೆ ಮಾಡಿದರು, ಕುರ್ಚಿ ಎಲ್ಲ ಪೀಸ್ ಮಾಡಿದರು, ಎಲ್ಲ ಕಿತ್ತಾಕಿ ಹೋದರು. ಬಟ್ ಇಲ್ಲಿ ನಾವು ಶಾಂತಿಯುತವಾಗಿ ನಡೀಲಿ ಅಂತ ಆಶಿಸ್ತೇವೆ. ಆದರೆ ವಾಂಖೇಡೆ ಕ್ರೀಡಾಂಗಣವು ಕೂಡ
ಅದೇ ರೀತಿ ಆಗುತ್ತೆ ಅನ್ನುವಂಥದ್ದು ಬಹುತೇಕವಾಗಿ ಹೇಳ್ತಾ ಇದ್ದಾರೆ. फ्रॉम गोवा सिर्फ मेसी को देखने के लिए सबसे दुनिया के तो सबसे बेहतरीन खिलाड़ी है, इसलिए तो क्रेज़ है. और आज सुनील छेत्री भी तो शायद यहीं पे मिलने वाले हैं उनसे. इससे बड़ा कोलैब और क्या ही होगा. देखते हैं, एंट्री भी हो ही जाएगी. और अगर देखनी नहीं भी, हम लोग वेट कर रहे थे मेसी विन के लिए. अभी पता है कि बॉम्बे में नंबर 1 होने वाला है. वैसे तो कोलकाता, दिल्ली और तेलंगाना में हो रहा है, मगर बॉम्बे का नंबर 1 होने वाला है. वेट कर रहे हैं मेसी के लिए कब आएगा. हम लोग का टिकट लिए थे 10,000 का. कोलकाता में जो हुआ वो गलती है. फैंस इतना दूर से आए थे, 10-10, 12-12 हज़ार का टिकट लेके मेसी को देखने, और बड़े लोगों की वजह से, वीआईपी की वजह से हम लोग देख नहीं पाए. हम लोग गिर चुके थे. हमारे गलत नहीं किया. मेसी को देखने आए हैं. चेन्नई से आए हम लोग. I've been following Messi for the last 10 years and it's a very good moment that we could see Messi here live. I'm extremely happy and very curious when the